ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನೀವು ನಿಮ್ಮ ಮನೆ ಕಟ್ಟುವಾಗ ನಿಮಗೆ ಯಾವಾಗಲೂ ಒಂದು ಡೌಟ್ ಬರ್ಬೋದು, ನಿಮ್ಮ ಮನೆಗೆ ಬೆಸ್ಟ್ ಕಲರ್ ಯಾವುದು ಅಂತ. ಯಾಕಂದರೆ ನೀವು ಮನೆ ಕಟ್ಟುವಾಗ ನಿಮ್ಮ ಮನೆಯ ಮುಖ್ಯವಾದ ಪಾಯಿಂಟ್ ಏನಂದರೆ ಮನೆಯ ಪೇಂಟ್. ನಿಮ್ಮ ಮನೆಯ ಪೇಂಟ್ ಡಿಸೈಡ್ ಮಾಡ್ತದೆ ನಿಮ್ಮ ಮನೆ ಹೇಗೆ ಕಾಣ್ತದೆ ಅಂತ. ಅದಕ್ಕಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ಯಾವ ಕಲರ್ನ ಪೇಂಟ್ ಯಾವ ರೂಮ್ಗೆ ಕೊಡಬೇಕು ಮತ್ತು ಯಾವ ಥರದ ಪೇಂಟ್ ಕೊಡಬೇಕು ಅಂತ ಹೇಳ್ತೇನೆ. ಮತ್ತು ನನ್ನ ಚಾನಲ್ ಹೊಸಬರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಚಾನಲ್ನಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಟಿಪ್ಸನ್ನು ಹಾಕ್ತಿರ್ತೇನೆ ಮತ್ತು ನಿಮಗೆ ಉಪಯೋಗವಾಗ್ತದೆ. ಈಗ ನಾವು ವಿಡಿಯೋದ ಮೇನ್ ಪಾರ್ಟಿಗೆ ಬರುವ. ನಾವು ಯಾವಾಗ ನಮ್ಮ ಮನೆ ಕಟ್ಟಿಸ್ತೇವೆ ಆವಾಗ ಕನ್ಸ್ಟ್ರಕ್ಷನ್ ಲಾಸ್ಟ್ ಸ್ಟೇಜ್ ಅಂದರೆ ಫಿನಿಶಿಂಗ್ ಸ್ಟೇಜ್ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ ಯಾವುದಂದರೆ ಪೇಂಟ್. ಯಾವ ಪೇಂಟ್ ಚಾಯ್ಸ್ ಮಾಡಬೇಕಂತ. ನಿಮ್ಮ ಮನೆ ಇಂತಹ ಜಾಗವಾಗಿರ್ತದೆ, ನೀವು ಕೆಲಸ ಮಾಡಿ ಬಂದ ಮೇಲೆ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಮತ್ತು ಎಂಜಾಯ್ ಮಾಡಬೇಕು. ಆಗ ನಿಮ್ಮ ಮನೆಯಲ್ಲಿ ನಿಮ್ಮ ಪೇಂಟ್ ಕಲರ್ ಡಾರ್ಕ್ ಆಗಿ ಮತ್ತು ಶೇಡ್ ಕಲರ್ ಅಂದರೆ ಡಾರ್ಕರ್ ಶೇಡ್ನ ಕಲರ್ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಮತ್ತು ಅಷ್ಟು ಕಣ್ಣಿಗೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ನೀವು ಮನೆಗೆ ಪೇಂಟ್ ಕೊಡಿಸುವಾಗ ಲೈಟ್ ಕಲರ್ನ ಕಾಂಬಿನೇಷನ್ನ ಪೇಂಟನ್ನು ಆಯ್ಕೆ ಮಾಡ್ಕೋಬೇಕು. ನಾನು ಈ ವಿಡಿಯೋದಲ್ಲಿ ನಿಮ್ಮ ಮನೆಗೆ ಯಾವ ಪೇಂಟ್ ಯಾವ ಪ್ಲೇಸಲ್ಲಿ ಕೊಡಬೇಕು ಮತ್ತು ಟಿಪ್ಸನ್ನು ಹೇಳ್ತೇನೆ. ಕೊನೆ ತನಕ ಈ ವಿಡಿಯೋವನ್ನು ನೋಡಿ. ಅದಕ್ಕೆ ನಾವು ಯಾವಾಗ ಮನೆಗೆ ಪೇಂಟ್ ಚಾಯ್ಸ್ ಮಾಡ್ತೇವೆ ಆವಾಗ ನಾವು ಮನೆಗೆ ಸೂಟ್ ಆಗುವಂಥ ಹಾಗೂ ಎಲ್ಲ ರೂಮ್ಗಳಿಗೆ ಸೆಟ್ ಆಗುವಂಥ ಕಲರನ್ನು ಚಾಯ್ಸ್ ಮಾಡಬೇಕು. ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ಕಡೆ ಸೇಮ್ ಇದ್ದರೆ ಒಳ್ಳೆಯದು. ಯಾಕೆಂದರೆ ಈಗ ಒಂದು ರೂಮ್ಗೆ ಒಂದು ಕಲರ್ ಮತ್ತು ಬೇರೆ ರೂಮ್ಗೆ ಬೇರೆ ಕಲರ್, ಹಾಗೆ ಡಿಫ್ರೆಂಟ್ ಕಲರ್ ಕೊಟ್ಟರೆ ಅದು ಅಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಕಾಣಿಸಲ್ಲ. ಮತ್ತು ನಾನು ನಿಮಗೆ ಇಲ್ಲಿ ಪೇಂಟಿನ ಶೇಡ್ ಕಾರ್ಡ್ ತೋರಿಸಿದ್ದೇನೆ, ಇಲ್ಲಿ ನೋಡ್ಬೋದು. ಈ ಥರದ ಲೈಟ್ ಕಲರ್ ಚಾಯ್ಸ್ ಮಾಡ್ಬೋದು. ಇಷ್ಟು ಡಾರ್ಕ್ ಕಲರನ್ನು ಚಾಯ್ಸ್ ಮಾಡಬಾರ್ದು, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಮತ್ತು ನೋಡಿ, ಎಲ್ಲ ಪೇಂಟ್ ಕಲರ್ ಅಂದರೆ ಯೆಲ್ಲೋ ಶೇಡ್ನ ಪೇಂಟಲ್ಲಿ ಗ್ರೇ ಶೇಡ್ನ ಪೇಂಟಲ್ಲಿ ಯಾವುದೇ ಪೇಂಟ್ ಇರಲಿ, ಲೈಟ್ ಕಲರ್ ಶೇಡ್ನ ಫಸ್ಟ್ 2-3 ಪೇಂಟನ್ನು ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಮತ್ತು ಕೆಳಗಿನ ಡಾರ್ಕ್ ಶೇಡ್ನ ಪೇಂಟನ್ನು ಸೆಲೆಕ್ಟ್ ಮಾಡಬೇಡಿ, ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ಜಸ್ಟ್ ನೀವು ಒಂದು ವಾಲ್ಗೆ ಅಷ್ಟೇ ಪೇಂಟ್ ಬೇಕಾದರೆ ಕೊಡ್ಬೋದು ಡಾರ್ಕ್. ಎಷ್ಟು ಸಿಂಪಲ್ಲಾಗಿ ಎಷ್ಟು ಲೈಟಾಗಿ ಕಲರ್ ಇರ್ತದೆ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಕಾಣಿಸ್ತದೆ. ಪೇಂಟರ್ ನಿಮಗೆ ಶೇಡ್ ಕಾರ್ಡ್ ತೋರಿಸುವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಯಾವ ಕಲರ್ ಸೆಲೆಕ್ಟ್ ಮಾಡಬೇಕಂತ. ಅದಕ್ಕಂದರೆ ನೀವು ಫಸ್ಟ್ ಟೈಮ್ ಮನೆ ಕಟ್ತಿದ್ರೆ ನಿಮಗೆ ಅದು ಶೇಡ್ ಕಾರ್ಡ್ ನೋಡಿದರೆ ಗೊತ್ತಾಗಲ್ಲ. ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಇದ್ದವ್ರ ಕಡೆ ಕೇಳಿದರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಯಾವ ಕಲರ್ ಹಾಕಿದರೆ ಒಳ್ಳೆಯದಂತ. ಫಸ್ಟಿಗ ನಾನು ನಿಮ್ಮ ಮನೆಯ ಸೀಲಿಂಗ್ ಏರಿಯಾಗೆ ಯಾವ ಪೇಂಟ್ ಕೊಡಬೇಕಂತ ಹೇಳ್ತೇನೆ. ಹಾಗೂ ಸೀಲಿಂಗ್ ಏರಿಯಾ ನೋಡ್ಬೋದು, ಜಾಸ್ತಿ ಮನೆಯಲ್ಲಿ ಎಲ್ಲ ಸೀಲಿಂಗ್ ಏರಿಯಾ ವೈಟ್ ಕಲರ್ ಇರ್ತದೆ ಮತ್ತು ಅದು ವೈಟ್ ಕಲರೇ ಇರಬೇಕು. ಮತ್ತು ವೈಟಲ್ಲಿ ನಿಮಗೆ ಬೇರೆ ಬೇರೆ ಥರ ಡಿಫ್ರೆಂಟ್ ಶೇಡ್ನ ಪೇಂಟ್ ಇರ್ತದೆ. ಅದು ಐವರಿ ವೈಟ್, ಸೂಪರ್ ವೈಟ್, ಡವ್ ವೈಟ್, ಹೀಗೆ ನಿಮಗೆ ಲೈಕ್ ಆಗುವಂಥ ಡಿಫ್ರೆಂಟ್ ಶೇಡಿನ ವೈಟ್ ಕಲರ್ಸ್ ಪೇಂಟ್ ಇರ್ತದೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇದನ್ನು ನಿಮ್ಮ ಬೆಡ್ರೂಮ್, ಬಾತ್ರೂಮ್, ಕಿಚನ್, ಹಾಲ್ ಅಂತ ಎಲ್ಲ ರೂಮ್ಗಳಿಗೆ ಸೀಲಿಂಗನ್ನು ಇದೇ ವೈಟ್ ಕಲರ್ನ ಪೇಂಟನ್ನು ಕೊಡ್ಬೋದು. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಮನೆಯದು ಯಾವುದಂದರೆ ಅದು ಹಾಲ್ ಏರಿಯಾ. ನಿಮ್ಮ ಮನೆಯ ಲಿವಿಂಗ್ ಏರಿಯಾ ನಿಮ್ಮ ಮನೆಯ ಮೇನ್ ಏರಿಯಾ ಆಗಿರುತ್ತದೆ. ಯಾರಾದರೂ ನಿಮ್ಮ ಮನೆಗೆ ಬಂದಾಗ ಫಸ್ಟ್ ಎಂಟ್ರಿ ಕೊಡುವ ಫಸ್ಟ್ ಏರಿಯಾ ಹಾಲ್. ಎಲ್ಲರೂ ಫಸ್ಟ್ ನೋಡುವುದು ಹಾಲ್ ಹೇಗಿದೆ, ಎಷ್ಟು ಚೆನ್ನಾಗಿದೆ, ಪೇಂಟ್ ಹೇಗಿದೆ, ಟೈಲ್ಸ್ ಹೇಗಿದೆ ಎಲ್ಲ ನೋಡ್ತಾರೆ. ಅದಕ್ಕೆ ನೀವು ನಿಮ್ಮ ಮನೆಯ ಹಾಲ್ ಪೇಂಟ್ ಚೂಸ್ ಮಾಡುವಾಗ ಪೇಂಟ್ ತುಂಬ ಚೆನ್ನಾಗಿರಬೇಕು ಹಾಗೂ ಕಣ್ಣಿಗೆ ಕಂಫರ್ಟೇಬಲ್ ಆಗಿರುವ ಕಲರ್ ಕಾಂಬಿನೇಷನಲ್ಲಿ ಸೆಲೆಕ್ಟ್ ಮಾಡಿರುವ ಪೇಂಟ್ ಆಗಿರಬೇಕು. ನಿಮ್ಮ ಮನೆಯ ಹಾಲ್ನಲ್ಲಿ ಯಾವಾಗಲೂ ಡಾರ್ಕ್ ಹಾಲ್ನ ಪೇಂಟ್ ಕಲರ್ ಲೈಟ್ ಆಗಿರ್ತದೆ, ಅಷ್ಟು ಚೆನ್ನಾಗಿ ಕಾಣ್ತದೆ. ಲೈಟ್ ಯೆಲ್ಲೋ, ಲೈಟ್ ಪಿಂಕ್, ಲೈಟ್ ಬ್ಲೂ, ಪರ್ಲ್ ವೈಟ್, ಕ್ರೀಮ್, ಸೂಪರ್ ವೈಟ್, ಬೀಜ್, ಲೈಟ್ ಗ್ರೇ, ಈ ಥರದ ಲೈಟ್ ಕಲರಲ್ಲಿರುವ ಚೆನ್ನಾಗಿರುವ ಪೇಂಟನ್ನು ಸೆಲೆಕ್ಟ್ ಮಾಡ್ಬೋದು. ಯೆಲ್ಲೋ ಕಲರ್ ಅಂದರೆ ಲೈಟಲ್ಲಿರುವ ಯೆಲ್ಲೋ ಕಲರ್ ಸಹ ಚೆನ್ನಾಗಿ ಕಾಣ್ತದೆ. ಕೆಲವೊಬ್ಬರು ಅವರ ಮನೆಯ ಒಂದು ವಾಲಿಗೆ ಟೆಕ್ಸ್ಚರ್ ಪೇಂಟ್ ಮಾಡಿಸ್ತಾರೆ. ಇದು ಕೂಡ ಚೆನ್ನಾಗಿ ಕಾಣ್ತದೆ, ಡಿಸೈನ್ ಆಗಿ ಮತ್ತು ವಾಲಿಗೆ ಡಿಫ್ರೆಂಟಾಗಿ ಲುಕ್ ಕೊಡ್ತದೆ. ಇದು ಸಹ ಮಾಡಿಸ್ಬೋದು. ಆದರೆ ಇದು ಒಂದೇ ವಾಲಿಗೆ ಮಾಡಬೇಕು, ಎಲ್ಲ ವಾಲಿಗೆ ಮಾಡಿದರೆ ಚೆನ್ನಾಗಿ ಕಾಣಿಸಲ್ಲ. ಮತ್ತು ನೀವು ನಿಮ್ಮ ಹಾಲ್ನ ಒಂದು ಕಡೆ ಬೇಕಂದರೆ ನೀವು ವಾಲ್ಪೇಪರ್ ಸಹ ಇನ್ಸ್ಟಾಲ್ ಮಾಡ್ಬೋದು, ಅದು ಚೆನ್ನಾಗಿ ಕಾಣ್ತದೆ. ನೆಕ್ಸ್ಟ್ ರೂಮ್ ಕಿಚನ್ ಏರಿಯಾ. ಕಿಚನ್ನಲ್ಲಿ ಮ್ಯಾಕ್ಸಿಮಮ್ ವಾಲನ್ನು ವಾಲ್ ಟೈಲ್ಸಿಂದ ಕವರ್ ಮಾಡಿರ್ತಾರೆ. ಆದರೆ ಮತ್ತೆ ನೀವು ರಿಮೈನಿಂಗ್ ವಾಲ್ ಇರ್ತದಲ್ಲ ಆ ಏರಿಯಾದಲ್ಲಿ ನೀವು ಡಿಫ್ರೆಂಟ್ ಆಗಿರೋ ಕಲರನ್ನು ಚಾಯ್ಸ್ ಮಾಡ್ಬೋದು. ಅಂದರೆ ನೀವು ಕ್ರಿಸ್ಟಲ್ ಲೈಟ್ ಗ್ರೀನ್, ಲೈಟ್ ಯೆಲ್ಲೋ
ಲೈಟ್ ಪಿಂಕ್, ಕ್ಯಾಂಡಿ ಶೇಡ್ ಕಲರ್, ಲೈಟ್ ಆರೆಂಜ್, ಕ್ರೀಮ್, ಲೈಟ್ ಗ್ರೇ ಈ ಥರದ ಕಲರನ್ನು ಚೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ ಕಿಚನ್ನಲ್ಲಿ ಮ್ಯಾಕ್ಸಿಮಮ್ ಗೋಡೆಯನ್ನು ವಾಲ್ ಟೈಲ್ಸಿಂದ ಕವರ್ ಮಾಡಿದ್ದೇವೆ. ರಿಮೈನಿಂಗ್ ವಾಲ್ ನೋಡ್ಬೋದು ಲೈಟ್ ಪಿಂಕ್ ಕಲರನ್ನು ಕೊಟ್ಟಿದ್ದೇವೆ. ಈ ಥರ ನೀವು ಪೇಂಟ್, ನಾ ಈಗ ಹೇಳಿದ ಕಲರನ್ನು ನಿಮ್ಮ ಮನೆಗೆ ಪೇಂಟ್ ಕೊಟ್ಟರೆ ನಿಮ್ಮ ಮನೆ ತುಂಬ ಲಕ್ಸುರಿಯಸ್ ಆಗಿ ಮತ್ತು ನಿಮ್ಮ ಮನೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನಿಮಗೆ ಮಾಡರ್ನಾಗಿ ಲುಕ್ ಕೊಡಬೇಕಂದ್ರೆ ಮನೆ ಡಿಮ್ ಆಗಿರುವ ಲೈಟ್ ಆಗಿರುವ ಪೇಂಟ್ ಕಲರನ್ನು ಸೆಲೆಕ್ಟ್ ಮಾಡಿ. ಮತ್ತು ಲೈಟ್ ಕಲರ್ನಲ್ಲಿ ಪೇಂಟ್ ಜಾಸ್ತಿ ರಿಫ್ಲೆಕ್ಷನ್ ಕೊಡ್ತದೆ ಮತ್ತು ಮನೆಯಲ್ಲಿ ಜಾಸ್ತಿ ಲೈಟ್ ಇರ್ತದೆ. ಅದೇ ಡಾರ್ಕ್ ಕಲರ್ ಕೊಟ್ಟರೆ ಆ ಥರ ಇರಲ್ಲ. ನೆಕ್ಸ್ಟ್ ಬೆಡ್ರೂಮ್. ನೀವು ಬೆಡ್ರೂಮ್ನಲ್ಲಿ ಯಾವುದೇ ಕಲರನ್ನು ಕೊಡ್ಬೋದು. ಮತ್ತು ಇನ್ನೊಂದು, ನಿಮ್ಮ ಬೆಡ್ರೂಮ್ ಪೇಂಟ್ ಕೊಡುವಾಗ ಒಂದು ವಾಲ್ಗೆ ವಾರ್ಮ್ ಕಲರ್ ಅಂದರೆ ಆರೆಂಜ್ ಬ್ರೌನ್ ಸ್ವಲ್ಪ ಡಾರ್ಕ್ ಕಲರ್ ಮತ್ತು ಬೇರೆ ವಾಲಿಗೆ ಲೈಟ್ ಕಲರ್ ಕೊಡ್ಬೋದು. ಮತ್ತು ನೀವು ಬೆಡ್ರೂಮ್ಗೆ ಪಿಂಕ್, ಯೆಲ್ಲೋ, ಸ್ಕೈ ಬ್ಲೂ, ಬೀಜ್, ಲೈಟ್ ಬ್ರೌನ್ ಮತ್ತು ಲೈಟ್ ಗ್ರೇ ಕೊಡ್ಬೋದು. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಕಲರನ್ನು ಬೆಡ್ರೂಮಲ್ಲಿ ಕೊಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದರೆ ಯಾವ ಕಲರನ್ನು ಅವಾಯ್ಡ್ ಮಾಡಬೇಕಂತ. ಈಗ ನೀವು ನಿಮ್ಮ ಮನೆಗೆ ಪೇಂಟ್ ಕೊಡುವಾಗ ಫ್ಲೋರೆಸೆಂಟ್ ಕಲರ್ ಅಂದರೆ ನಿಯಾನ್ ಕಲರ್ ಈ ಟೈಪಿನ ಕಲರನ್ನು ಕೊಡಬಾರ್ದು ಮತ್ತು ನೀವು ಅವಾಯ್ಡ್ ಮಾಡಲೇಬೇಕು. ಮತ್ತು ಸ್ಕ್ರೀನ್ನಲ್ಲಿ ಕೊಟ್ಟಿರುವ ಕಲರ್ ಈ ಕಲರನ್ನು ಜಾಸ್ತಿ ಬ್ರೈಟ್ ಇರ್ತದೆ ಮತ್ತು ಇದು ಕಣ್ಣಿಗೆ ಜಾಸ್ತಿ ತುಚ್ಚುತ್ತದೆ ಮತ್ತು ಡಿಸ್ಟರ್ಬೆನ್ಸ್ ಕಾಸ್ ಮಾಡ್ತದೆ. ಅದಕ್ಕೆ ನೀವು ಆದಷ್ಟು ಈ ಕಲರನ್ನು ಹೊರತು ಬೇರೆ ಕಲರನ್ನು ಚೂಸ್ ಮಾಡ್ಬೋದು. ಆದಷ್ಟು ಲೈಟ್ ಕಲರ್ ಯೂಸ್ ಮಾಡಿದರೆ ಮನೆ ತುಂಬ ಲಾರ್ಜಾಗಿ ಕಾಣ್ತದೆ. ಅದಕ್ಕೆ ಲೈಟಲ್ಲಿರುವ ಕಲರನ್ನು ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ಟಿಪ್ ಏನಂದರೆ, ಕೆಲವೊಬ್ಬರು 3 ವಾಲಿಗೆ ಲೈಟ್ ಕಲರ್ ಇಡ್ತಾರೆ ಮತ್ತು 1 ವಾಲಿಗೆ ಡಾರ್ಕ್ ಕಲರ್ ಕೊಡ್ತಾರೆ. ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಮತ್ತು ನಿಮ್ಗೆ ಇಷ್ಟವಾದರೆ ಈ ಟೈಪ್ ಸಹ ಮಾಡ್ಬೋದು. ನೀವೀಗ ಏನು ಮಾಡ್ಬೋದು ಅಂದರೆ, ಹಾಲಲ್ಲಿ ಎಂಟ್ರೆನ್ಸ್ ಇಲ್ಲಿ ನೋಡ್ಬೋದು 1 ವಾಲ್ ಇದೆಯಲ್ಲ ಪಿಂಕ್ ಕಲರ್ ಇದೆ, ಸ್ವಲ್ಪ ಡಾರ್ಕಲ್ಲಿರುವ ಶೇಡ್, ಮತ್ತು ಉಳ್ಕಿದ 3 ಗೋಡೆ ಇದೆಯಲ್ಲ ಲೈಟ್ ಯೆಲ್ಲೋ ಕಲರ್ ಇದೆ. ಈ ಥರ ನಾವು ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಈ ಟೈಪ್ನ ಪೇಂಟ್ ಚಾಯ್ಸ್ ಮಾಡ್ತೇವಲ್ಲ, ಮತ್ತು ನಾವು ಯಾವ ಗೋಡೆಗೆ ಡಾರ್ಕ್ ಕಲರ್ ಕೊಡ್ತೇವೆ ಅಲ್ಲಿ ಯಾವುದೇ ತರಹದ ವಿಂಡೋ, ಡೋರು ಅಥವಾ ಏನಾದರೂ ಓಪನಿಂಗ್ಸ್ ಬರಬಾರ್ದು. ನಿಮ್ಮ ರೂಮಲ್ಲಿ ಜಾಸ್ತಿ ಓಪನಿಂಗ್ ಇದ್ದ ಪ್ಲೇಸಲ್ಲಿ ಇದನ್ನು ಅವಾಯ್ಡ್ ಮಾಡಬೇಕು. ಮತ್ತು ನಾವು ಜಾಸ್ತಿ ಪ್ಲೇನ್ ಇದ್ದ ವಾಲಲ್ಲಿ ಈ ಥರದ ನಾವು ಪೇಂಟನ್ನು ಮಾಡಿಸ್ಬೋದು. ಮನೆಯ ಎಕ್ಸ್ಟೀರಿಯರ್ ಪೇಂಟ್ ಕೊಡುವಾಗ ನಾವು ಕರೆಕ್ಟಾಗಿರುವ ಕಲರ್ ಕಾಂಬಿನೇಷನಲ್ಲಿರುವ ಪೇಂಟನ್ನು ಸೆಲೆಕ್ಟ್ ಮಾಡಬೇಕು. ನಾವು ಆಡ್ ಕಲರ್ ಸೆಲೆಕ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರೀಮ್ ಮತ್ತು ಲೈಟ್ ಪರ್ಪಲ್ ಕಲರ್ ಕಾಂಬಿನೇಷನ್ ಪೇಂಟ್ ಸೆಲೆಕ್ಟ್ ಮಾಡಿದ್ದೇವೆ. ಇದು 2 ಕಲರ್ ಕಾಂಬಿನೇಷನ್ ಇದ್ದು ನೋಡಲು ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಈ ಕಡೆ ನೋಡ್ಬೋದು 2 ಕಲರ್ ಗ್ರೇ ಪೇಂಟು, ಆದರೆ ಶೇಡ್ ನೋಡಿ, ಒಂದು ಸ್ವಲ್ಪ ಲೈಟ್ ಗ್ರೇ ಇದೆ, ಇನ್ನೊಂದು ಸ್ವಲ್ಪ ಲೈಟ್ ಅಂದರೆ ಡಾರ್ಕ್ ಗ್ರೇ ಇದೆ. ಹಾಗೆ ನೀವು 2 ಟೈಪ್ನ ಕಲರನ್ನು ಸೆಲೆಕ್ಟ್ ಮಾಡಿದರೆ ಸಹ ಚೆನ್ನಾಗಿ ಕಾಣ್ತದೆ. ನೀವು ಬೇಕಂದರೆ ನಿಮ್ಮ ಮನೆಗೆ ಸಿಂಗಲ್ ಟೈಪ್ನ ಪೇಂಟ್ ಕೊಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಲೈಟ್ ಬ್ರೌನ್ ಮತ್ತು ಲೈಟ್ ಪಿಂಕ್ನ ಪೇಂಟ್ ಇದ್ದು ಚೆನ್ನಾಗಿ ಕಾಣ್ತದೆ. ಇಲ್ಲಾಂದರೆ ನೀವು ಒಂದು ಡಾರ್ಕ್ ಕಲರ್ ಹಾಗೂ ಒಂದು ಲೈಟ್ ಕಲರ್ ಸಹ ಕೊಡ್ಬೋದು. ಎಕ್ಸ್ಟೀರಿಯರ್ ಪೇಂಟ್ ನೀವು ನೋಡ್ಬೋದು, ಯಾವ ಕಲರ್ ಬೇಕಂದ್ರೂ ಕೊಡ್ಬೋದು. ನೋಡಿಲ್ಲಿ, ಇಲ್ಲಿ ಬ್ಲೂ ನೋಡಿ ಲೈಟ್ ಇಲ್ಲ, ಡಾರ್ಕ್ ಇದೆ, ಮತ್ತು ರಿಮೈನಿಂಗ್ ಒಂದು ನೋಡಿ ವೈಟ್ ಇದೆ, ಮತ್ತು ಒಂದು ಕಡೆ ಕ್ರೀಮ್ ಇದೆ. ಇಲ್ಲಿ 3 ಕಲರ್ ಪೇಂಟ್ ಸೆಲೆಕ್ಟ್ ಮಾಡಿದ್ದು ಇದು ನೋಡಲು ತುಂಬ ಚೆನ್ನಾಗಿ ಕಾಣ್ತದೆ. ಅದಕ್ಕೆ ನೀವು ಡಾರ್ಕ್ ಕಲರ್ ಸಹ ಸೆಲೆಕ್ಟ್ ಮಾಡ್ಬೋದು. ಆದರೆ ಇಡೀ ಮನೆ ಎಕ್ಸ್ಟೀರಿಯರ್ ಪೇಂಟನ್ನು ಡಾರ್ಕ್ ಕೊಡಬಾರ್ದು. ಕೆಲವೊಂದು ಕಡೆಯಲ್ಲಿ ಡಾರ್ಕ್ ಕೊಟ್ಟು ಕೆಲವೊಂದು ಕಡೆ ಲೈಟ್ ಕೊಟ್ಟರೆ ಚೆನ್ನಾಗಿ ಕಾಣಿಸ್ತದೆ. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.